ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಇನ್ನು ನಿದ್ದೆ ಮೂಡಲ್ಲಿದೆ ಬಿಕಾಸ್ ವೆದರ್ ಸಖತ್ತಾಗಿದೆ. ಏನ್ ಮಾಡ್ಲಿ, ಅಷ್ಟು ನಿದ್ದೆ ಬರ್ತಿದೆ. ನಾಚಿಕೆ ಮಾನ ಮರ್ಯಾದೆ ಜೀವನದಲ್ಲಿ ಏನಾದ್ರು ಇದೆಯಾ? ಬಿಟ್ಬಿಟ್ಟಿದ್ದೀನಿ. ಇದೆಯಾ ಏನಾದ್ರು? ಇಲ್ಲ ಬಿಟ್ಬಿಟ್ಟಿದ್ದೀನಿ. ಏನೇನು ಸವಾಸ ಮಾಡಿ ಇದು ಆಕ್ಚುಲಿ ಚೆನ್ನಾಗಿರೋದು. ಪನಿಷ್ಮೆಂಟ್ ಇಲ್ವಾ ಲೇಟಾಗಿ ಮಾಡಿ ಬಂದಿದ್ದಕ್ಕೆ? ಬಾ ನಾನು ನಿನ್ ಕೊಡ್ತೀನಿ. ಕಾಸಿಲ್ಲ ಅಂದ್ರು ತದ್ಕಿ ಹುಡ್ಕಿ ₹1 ದೇಬ್ಬಿಟ್ಟವಳು. ತೋರ್ಸಮ್ಮ ₹1. ₹2 ದೇಬ್ತವಳೆ. ನಾಚಿಕೆ ಆಗ್ಬೇಕು ಒಂದ್ ಜೀವನದಲ್ಲಿ ಒಂಚೂರಾದ್ರು. ಕಾಸಿಲ್ಲ ಅಂದ್ರೆ ಅರ್ಥ ಮಾಡ್ಕೊಡಲ್ಲ ಜನಗಳು. ₹1 ಇಕ್ಕಲ್ಲ ಅಲ್ಲಿ ಇಷ್ಟು ₹4 ಸಿಕ್ಕೈತಲ್ಲ, ಕಲ್ಸ್ಕೊ. ಈಗ ನಂಗೆ ಟೈಮ್ ಆಯ್ತು. ಬಾಯ್ ಮಾಡು ನಿನ್ ಆಡಿಯನ್ಸ್ಗೆ. ಬಾಯ್. ಅಭಿಮಾನಿಗಳು ಮಾತ್ರ ಬಾಯ್. ಇವಳನ್ನ ಇಲ್ಲೇ ಬಿಸಾಕಿ ಇವಾಗ ಹೋಗ್ತಾ ಇದೀನಿ. ಬಾಯ್ ಗೈಸ್. ನಾನೀಗ ತೇಜನ್ ಮನೆ ಮುಂದೆ ಇದೀನಿ. ತೇಜನ್ ಮನೆ ಅದು. ಸೊ ಇವಾಗ ಹೋಗ್ಬೇಕು. ಅರೆ ಜುಮ್ಮಿ ಬರ್ತಾರೆ, ನನ್ಗೆ ಆ ಭಯ. ಅವ್ನು ಬಂದಿದ ತಕ್ಷಣ ಮೈ ಮೇಲೆ ಹಾರ್ಬಿಟ್ಟು ಮೈಯೆಲ್ಲ ಪಚ್ಚಿ ಗಾಯ ಮಾಡ್ಬಿಡ್ತಾನೆ. ಅದಕ್ಕೋಸ್ಕರ ನಾನು ಮೆತ್ತಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ಆಚೆ ನಿಂತಿದ್ದೀನಿ. ತೇಜನ ಬಾ ಅಂತ ಹೇಳಿದ್ದೀನಿ. ಅದು ಮೈ ಮೇಲೆ ಬಿತ್ತು ಅಂದ್ರೆ ಮುಗೀತು ನನ್ನ ಕತೆ. ಸಾರಿ. ನನ್ಗೆ ಇಷ್ಟ ಇವನು, ಆದ್ರೆ ಅವ್ನು ಬೀಳೋ ಫೋರ್ಸ್ ನಂಗೆ ತಡ್ಕೊಳಕ್ ಆಗಲ್ಲ. ಹೋದ್ ಸರಿ ಫುಲ್ ಇಲ್ಲೆಲ್ಲ ಪರ್ಚೋಗಿತ್ತು ಕೈ, ಅದಕ್ಕೆ ಭಯ. ಪ್ಲೀಸ್ ತಗೊಂಬನ್ನಿ ತೇಜ ಅವ್ರೆ. ಇನ್ನು ಇವಾಗ ಎದ್ದವಣೆ ಗಬ್ನನ್ ಮಗ. ನೀನೇ? ನಾನು ಯಾವಾಗ ಇದ್ದಿದ್ದು? ಸುಳ್ಳು ಹೇಳ್ಬೇಡ ತೇಜ. ಬ್ಯಾಗ್ ಇದೆ ಡಿಕ್ಕಿಲಿ. ಬ್ಯಾಗ್ ಎಲ್ಲ ಏನಕ್ಕೆ ಬೇಕು ತೇಜ? ನೀನ್ ಏನಕ್ಕೆ ಏನು ಅಂತೆಲ್ಲ ಕೇಳೋ ಅವಶ್ಯಕತೆ ಇಲ್ಲ. ನಿಂಗೆ ಅಷ್ಟೆಲ್ಲ ಸೀನ್ ಇಲ್ಲ. ಬರೀ ಸಂಜೆ ಮಾತು ಕೇಳ್ಬೇಕಷ್ಟೇ. ಕೇಳಬಾರ್ದು. ಕೇಳ್ಬಾರ್ದು. ಪಕ್ಕ 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 ತಾನೆ? ಪಕ್ಕ 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 ಪಕ್ಕ. ಏನು ಕೋಲೆ ನಡಿ ನಡಿ. ತೇಜ ಸ್ಮೆಲ್ ಹೊಡಿತಾವನೆ. ಏನು ಹೊಡಿತಾನೆ? ಸ್ಮೆಲ್ ಹೊಡಿತಾವ. ಮುಚ್ಚೆ ಸಾಕ್ಲಿ. ಓ ನಾನು ಎಣ್ಣೆ ತಾನೆ ಬೆಳಗ್ಗೆ ತಲೆ ಸ್ನಾನ ಮಾಡಿ ಎಲ್ಲ ಗಬ್ಬು ನಾತ ಹೊಡಿತಾವನೆ. ಅವ್ನು ಸ್ನಾನ ಮಾಡಿರಲ್ಲ ಏನಿಲ್ಲ. ಮನೇಲೆ ಇರ್ತಾನೆ. ಗಬ್ಬು ಮೀನಿಂಗ್ ಗೊತ್ತಾ? ಕಾಲೇಜ್ಗೆ ಹೋಗಲ್ಲ ಏನಿಲ್ಲ. ಗಬ್ಬುಗೆ ಅರ್ಥ ಆಗುತ್ತಾ? ಗಬ್ಬು ಅಂದ್ರೆ ಗಲೀಜು. ನನ್ ಕೈಲಿ ಮಾತಾಡಕ್ ಆಗ್ತಾ ಇಲ್ಲ. ಗೈಸ್ ಇವ್ರ ಮನೆಗ್ ಬಂದಿದೀನಿ. ತೇಜ 2 ನಿಮಿಷ ಆ ಕಡೆ ಇರು. ಬರ್ಬೇಡ ನೀನು. ಯಾಕೆ ತೇಜ? ಬರ್ಬೇಡ. ನೀನು ಪರ್ಸ್ನಲ್ ಕೆಲಸ ಮಾಡ್ಕೊಂತವನೇ ಇರ್ಬೇಕು. ದಟ್ಸ್ ಫೈನ್. ಅವ್ನು ಮಾಡ್ಕೊಳ್ಳಿ. ನಮ್ಮ ಅತ್ತೆ ಇಲ್ಲೇನೇನೋ ಇಟ್ಟೈತಪ್ಪ. ಒಂದಿನ ನಾನು ತೇಜ ಮನೆ ಹೋಮ್ ಟೂರ್ ಮಾಡ್ತೀನಿ. ನಮ್ಮಮ್ಮ ಅಂತೂ ನಮ್ಮ ಮನೆ ಹೋಮ್ ಟೂರ್ ಮಾಡಕ್ ಬಿಡ್ತಾ ಇಲ್ಲ. ಅಟ್ಲೀಸ್ಟ್ ತೇಜ ಮನೆ ಹೋಮ್ ಟೂರ್ ಆದ್ರೂ ನಾನೇ ಮಾಡಿ ಮುಗಿಸ್ಬಿಡ್ತೀನಿ ಅವ್ನಿಗಿಂತ ಫಸ್ಟ್. ಬಟ್ ಯಾವಾಗ ಅಂತ ಗೊತ್ತಿಲ್ಲ. ಏನ್ ಮಾಡಿದೆ ತೇಜ? ಏನು ಓ ಬಾರಿ ಕ್ಲೀನ್ ಆಗಿ ಮಾಡ್ಕೊಂತೀನಿ ನಿನ್ ಮನೆ. ಅಮ್ಮ ನಂಗೆ ಹೇಳ್ಕೊಟ್ಟು ನಾನು ಕ್ಲೀನ್ ಆಗಿ ಇಕ್ಕೋಬೇಕು ಅಂತ. ಅಟ್ಲೀಸ್ಟ್ ನಿನ್ ಮುಂದೆ ಕ್ಲೀನ್ ಆಗಿ ಇಕ್ಕಿರ್ತೀವಿ. ನಂಗೆ ಟೈಮ್ ಆಗೈತೆ. ಬಾಯ್ಸ್ ಅಡ್ಡ ಇನ್ನು ಕೊಂಡ್ಬತ್ತೀನಿ. ಬ್ರೋ ಎಲ್ಲಿದ್ದೀರಾ? ಗೈಸ್ ನಾನು ನೆನ್ನೆನೆ ಫೋನ್ ಮಾಡಿ ಹೇಳಿದ್ದೀನಿ ನಾನು ಬರ್ತಿದ್ದೀನಿ, ನಾನೇನೋ ವಿಡಿಯೋ ಮಾಡ್ಬೇಕು ನಿನ್ ಜೊತೆ ಅಂತ. ನೋಡಿದ್ರೆ ಹಿಂಗ್ ಮಾಡ್ತಾನೆ ಇವನು. ಅಂದ್ರೆ ಕಮೆಂಟ್ಸ್ ಅಲ್ಲಿ ನೀವು ಬೇರೆ ತೇಜ 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 ಅಂತೀರಾ. ಏನ್ ಮಾಡ್ಲಿ ನಾನು? ನೋಡಿ ಹಿಂಗಿರ್ತಾರ ಜನಗಳು. 1 hour ಅಷ್ಟೇ ಬ್ರೋ. 1 hour ಮೇಲೆ ಒಂದು 10 minutes ಆಗ್ಬೋದು ಅಷ್ಟೇ. ಅಷ್ಟೇ ಅಲ್ಲ? ಅಷ್ಟೇ ಅಷ್ಟೇ ಅಷ್ಟೇ. ಈ 1 hour 10 minutes ಮೇಲೆ ನಾನು ಅಲ್ಲಿ ಬಂದಿಲ್ಲ ಅಂದ್ರೆ ಬ್ರೋ ನಾನೇ ಕಾಲ್ ಮಾಡ್ತೀನಿ ಬ್ರೋ. ಅಷ್ಟೇ. ಅವ್ರು ಹೋಗಿ ಹಾಕ್ಸ್ಕೊಬೇಕು. ಫೇಕ್ ಹೋಪ್ಸ್ ಕೊಡೋದ್ರಲ್ಲಿ ತೇಜ ಎತ್ತಿದ ಕೈ. 1 hour ಅಂದ್ರೆ ನಾವ್ ಅರ್ಥ ಮಾಡ್ಕೊಬೇಕು. ಇಟ್ ಮೈಟ್ ಬಿ ಒಂದು 5 hours 6 hours ಅಂತ. ಸುದೀಪ್ ಅವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ಪಾಪ ಅವ್ರು ಕಾಯ್ದು ಕಾದು 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 ಜೀವನವೇ ಬೇಸುತ್ತ ಹೋಗ್ಬಿಟ್ಟಿರುತ್ತೆ ಪಾಪ ಅವ್ರಿಗೆ. ತೇಜಸ್ ಅವರು ಕಾಯಿಸ್ಬಿಟ್ಟಿದ್ದಾರೆ, ಗೊತ್ತಾಗ್ಬಿಟ್ಟಿದೆ ನಂಗೆ ತೇಜಸ್ ಅವರೇ ಕಾಯಿಸಿರೋದಂತ. ಇಲ್ಲ ಇಲ್ಲ ಬ್ರೋ, ಪಕ್ಕ 2 ಗಂಟೆವರೆಗೆ ಯಾಕೆ ಬ್ರೋ? ಜಸ್ಟ್ ಇವಾಗ ಟೈಮ್ ಎಷ್ಟು ಬ್ರೋ? ಈಗ 10 ಗಂಟೆ 11 ಗಂಟೆ 20 ನಿಮಿಷಕ್ಕೆ ನಾನೇ ಒಂದು ಕಾಲ್ ಬ್ಯಾಕ್ ಮಾಡ್ತೀನಿ. ಅಷ್ಟೊತ್ತು ಆಗಲ್ಲ, ಲೇಟ್ ಆಗುತ್ತಲ್ಲ ಒಂಚೂರು. ಸುಳ್ಳು ಹೇಳ್ತಾವನೆ ಸುಳ್ಳು ಹೇಳ್ತಾವನೆ ಸುಳ್ಳು ಹೇಳ್ತಾವನೆ ಸುಳ್ಳು ಹೇಳ್ತಾವನೆ ಸುಳ್ಳು 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 ಸುಳ್ಳು. ನಾನೇ ಜವಾಬ್ದಾರಿ ತಗೊಂತ ಇದ್ದೀನಿ. ಇವನ್ಗೆ ಸೂಟ್ ಆಗ್ದಿರೋ ಪದ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಇವೆಲ್ಲ. ನಿನ್ನ ಅಜ್ಜಿ ಇನ್ಸಲ್ಟ್ ಮಾಡಿ ಇನ್ಸಲ್ಟ್ ಲಟ್ಟು ಸುಳ್ಳು ಸುಳ್ಳು ಏನೇ ನಿನ್ ಲೈ ಮರ್ಯಾದೆ ಎಲ್ಲ ಹಿಂಗೆ ಕಳಿಯೋದು ನೀನು. ಎಲ್ಲೈತೆ ತೇಜ? ಅರ್ಥ ಆಯ್ತು ಅನ್ಸುತ್ತೆ. ತೇಜ ನಾಷ್ಟ ಏನ್ ಮಾಡಿದೆ? ಏನೂ ಮಾಡಿಲ್ಲ. ಎಕ್ಸಾಕ್ಟ್ಲಿ ಸಂಜೆ ನಮ್ಗೆ ಗೊತ್ತಿತ್ತು ಇನ್ನೆಷ್ಟು ಒಳ್ಳೆ ಅಂದ್ರೆ ಅವಾಗ ನನಗೋಸ್ಕರ ಏನೇನೋ ಸ್ಯಾಕ್ರಿಫೈಸ್ ಮಾಡ್ತೀಯ ಅಂತ ಅನ್ಸ್ಬಿಡುತ್ತೆ. ಆಮೇಲೆ ಗೊತ್ತಾಗುತ್ತೆ ಅದು ನಿನ್ನ ಪರಿಸ್ಥಿತಿ ಅಂತ.
ಏನಿಲ್ಲ ನನ್ಗೆ ಅರ್ಥ ಆಗಿಲ್ಲ ನಿಮ್ಗೇನ್ ಅರ್ಥ ಆಗುತ್ತೆ ರೆಡಿಯಾಗಿ ಬತ್ತೀನಿ ತಡಿಯಲ್ಲೇ ನೀನೇನಾದ್ರು ಬತ್ತೀನಿ ತಡಿ ನಿಮ್ಮ ಮನೆಗೆ ಬತ್ತೀನಿ ತಡಿ ಗೈಸ್ ಒಂದ್ ದಿವಸ ಇವಳು ಹಿಂಗೆ ಬೆಡ್ಡಿಂದ ಹಿಂಗ್ ಕೂತಿರ್ಬೇಕು ಅವಾಗ ವಿಡಿಯೋ ಮಾಡಿ ನಿಮ್ಗೆ ಕಳಿಸ್ತೀನಿ ನಾನು ಅವಳು ಕ್ಯೂಟ್ ಆಗಿ ಕಾಣ್ತೀನಿ ಬಿಕಾಸ್ ಯು ಆಲ್ ನೋ ಐ ಆಮ್ ದ ಕ್ಯೂಟೆಸ್ಟ್ ಒನ್ ಗೈಸ್ ನಾನು ಕ್ಯೂಟ್ ತಾನೆ ಗೊತ್ತು ಬಿಡಿ ಐ ಲವ್ ಯು ಏಯ್ ತೇಜ ಟೈಮ್ ಇಲ್ಲ ರೆಡಿಯಾಗಿ ಬತ್ತೀನಿ ನಡಿ ಗೈಸ್ ಅವ್ನು ರೆಡಿ ಆಗ್ಬೇಕಂತ ನಾನು ಜಿಮ್ ಮುಗಿಸ್ಕೊಂಡು ಹಿಂಗೆ ಇದೀನಿ ಬೆವ್ರ ಸ್ಮೆಲ್ ಹೊಡಿತಾ ಇದೀನಿ ಆದ್ರೂ ಯಾರು ಸ್ಮೆಲ್ ಹೊಡಿತಾ ಇರೋದು ನನಗೆ ಸ್ಮೆಲ್ ಅಂದ್ಬಿಟ್ಟು ಸ್ಮೆಲ್ಲಿ ನೀನು ಏನ್ ಗೊತ್ತಾ ಇವನ್ ಕೈಲಿ ಆಮೇಲೆ ನಾನು ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಮನೆಗೆ ಹೋಗಿ ಬರೋಷ್ಟ್ರಲ್ಲೆಲ್ಲ ಲೇಟ್ ಆಗೋಗುತ್ತೆ ಮೇ ಬಿ ಅವ್ನು ಫ್ರೆಶ್ ಅಪ್ ಆಗೋಷ್ಟ್ರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಅವನದೇ ಬಟ್ಟೆ ಹಾಕೊಂತೀನಿ ಅಷ್ಟೇ ಬಟ್ ಸೊ ಸಿಂಪಲ್ ಕಬರ್ಡಲ್ಲಿ ನಾನು ಬಟ್ಟೆ ತಗೊಂತಾ ಇದ್ದೀನಿ ವಿಡಿಯೋದಲ್ಲಿ ಒಂಚೂರು ಎನರ್ಜೆಟಿಕ್ ಆಗಿ ಕಾಣ್ಲಿ ನನ್ನ ಮುಖ ಅಂತ ಯಾಕಂದ್ರೆ ಅವ್ನು ಚೆನ್ನಾಗಿ ಕಾಣ್ತಾನಂತೆ ನನ್ಗೆ ಕ್ಯಾಮ್ರಾ ಇಟ್ಕೊಳ್ಳೋದು ಚೆನ್ನಾಗಿ ಗೊತ್ತು ಯಾರಾದ್ರೂ ಆ ಕಡೆ ಮಾತಾಡಿದಷ್ಟು ಹಿಂಗ್ ತಿರ್ಗಿಸ್ಬಿಡ್ತೀವಿ ಸೊ ಅವ್ನ್ ಮನೆ ಮನೆದಿ ಅಜಾರ್ ಅಲ್ಲ ಬಜಾರ್ ಊರ್ ಮನೆ ಮರ್ಯಾದೆ ಊರ್ ನಮ್ಮ ಮನೇಲಿ ಎಲ್ರಿಗಿಂತ ನಮ್ಮ ಅತ್ತೆ ಸ್ವಲ್ಪ ಕ್ಲೀನ್ ಜಾಸ್ತಿ ಇವನೇನೋ ನೆಟ್ಟಿಗೆ ಇಟ್ಕೊಂಡಿದ್ರೆ ನಮ್ಮ ಅತ್ತೆ ಪಕ್ಕೆನಲ್ಲೇ ಹಾಕೋದು ತೇಜ ನಂಗ ಬಟ್ಟೆ ಬೇಕು ಎತ್ಕೊಡ್ ಬಾರೋ ಅವ್ನ ಫೇವ್ರೆಟ್ ಬಟ್ಟೆಗಳನ್ನ ಅಲ್ಲಿ ಮೇಲೆ ಇಟ್ಟಿರ್ತಾನೆ ಸೊ ಅದನ್ನ ಹೇಳ್ತಾ ಇದ್ದೀನಿ ಅರೇಂಜ್ಮೆಂಟ್ ಸ್ವಲ್ಪ ಚೆನ್ನಾಗಿಲ್ಲ ಅನ್ಬಿಟ್ಟು ಅದನ್ನೇ ವಿಡಿಯೋ ಮಾಡ್ತಾ ಇದೀನಿ ಬಟ್ಟೆ ನಿಮ್ಮ ಮನೆ ಬಟ್ಟೆಗಳು ತೋರಿಸ್ಬೇಕು ಶಾಕೆ ಹೋಗ್ಬಿಡ್ತಾರೆ ಎಲ್ಲರೂ ಅಲ್ಲಿ ನಂಗೆ ಗೊತ್ತು ನಮ್ಮ ಮನೆ ಬಟ್ಟೆ ನೆಟ್ಟಿಗಿಲ್ಲ ಅಂತ ಅದು ಅವ್ರಿಗೂ ಗೊತ್ತು ಸಂಜೆ ಸ್ವಲ್ಪ ಬಿಸಿ ಜಾಸ್ತಿ ಅವಳು ಅವ್ರಿಗೋಸ್ಕರ ಕಂಟೆಂಟ್ ಮಾಡ್ತಾ ಇರ್ತಾಳೆ ಅವಳು ಟೈಮ್ ಸಿಗಲ್ಲ ಬಟ್ಟೆ ಮಡ್ಚಕ್ಕೆ ಅಂತ ನಿನ್ ತರ ಬಿಟ್ಟು ಬಿದ್ದಿರಲ್ಲ ಸೊ ಪ್ಲೀಸ್ ಬೇಗ ನಾನ್ ಬಿಟ್ಟು ಬಿದ್ದಿದ್ದೀನ ಲೇ ಕಾಲೇಜ್ಗೆ ಹೋಗ್ಬೇಕೆ ಉದ್ದಾರ ಆಗಿರೋದು ಅಷ್ಟರಲ್ಲ ಐತೆ ನೋಡ್ತೀಯಾ ನೀನ್ ಯಾಕೆ ಮಾತಾಡ್ತೀಯಾ ಮಾತಲ್ಲಿರ್ಲಿ ಕೈಯೆಲ್ಲ ಎತ್ಬಿಟ್ಟು ಶರ್ಟ್ ಬೇಕು ಯಾವ್ದು ಅಲ್ಲಿ ಮೇಲೆ ಅದಲ್ಲ ಅದಕ್ಕಿಂತ ಹಾಕೊಂಡಂಗಿತ್ತು ಬೇಕಾಗಿಲ್ಲ ನಂಗೆ ಆ ಶರ್ಟ್ ಅದಲ್ಲ ಅದ್ ಮೇಲೆ ಇದೆಯಲ್ಲ ಅದು ಅದಲ್ಲ ತೇಜ ಅಲ್ಲಿ ಪಕ್ಕದಲ್ಲಿ ಇದೆ ನೋಡು ಈ ವೈಟ್ ಕಲರ್ ತೇಜ ಅದೇ ಇದ್ ಬೇಕಾ ಅದೇ ಬೇಕು ಇದನ್ನ ಸೂಟ್ ಆಗಲ್ಲ ಇತ್ತಾಗ ಇಲ್ಲಿ ಟೀ ಶರ್ಟ್ ಗಳಿಲ್ಲವೇ ನೋಡಿ ಗೈಸ್ ಯಾರಿಗ್ ಬೇಕು ದಬ್ಬ ಟಿ ಶರ್ಟ್ಸ್ ಬೇಡ ನಂಗೆ ಶರ್ಟೇ ಬೇಕು ನಂಗೆ ನೀನು ಅದೇನ್ ಗೊತ್ತಾ ತೇಜ ನಾನು ಕೇಳಿದ ತಕ್ಷಣ ನೀನ್ ಏನಾದ್ರು ತಗೋ ಸಂಧ್ಯಾ ಅನ್ಬಿಟ್ಟಿದ್ರೆ ಮೇ ಬಿ ನಾನ್ ಚೇಂಜ್ ಮಾಡ್ತಿದ್ನೇನೋ ನೀನ್ ತಗೊಂಬೇಡ ತಗೋ ಸಂಧ್ಯಾ ಬೇಕು ಈಗ ಎಲ್ಲ ನಿನ್ನ ಅದು ನಿಂಗೆ ಸೂಟ್ ಆಗಲ್ಲ ಇಲ್ಲ ನಂಗೆ ಬೇಕು ಅದೇ ಬೇಕು ನನಗ್ ಸೂಟ್ ಆಯ್ತದೆ ಇಲ್ಲ ನಂಗೆ ಅದೇ ಬೇಕು ಸೂಟ್ ಆಗಲ್ಲ ಇದು ಶರ್ಟ್ ನೀನ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅದು ತೆಗಿಯೋದು ನೋಡೋಣ ಶರ್ಟ್ ಸಂಜೆ ಇದು ಅವನು ಕೊಡಕ್ ಮನ್ಸೇ ಇಲ್ಲ ಒಂದೇ ಒಂದ್ ಶರ್ಟ್ ಕೊಡಕ್ ಮನ್ಸಿಲ್ಲ ತೋರ್ಸೋದು ಶರ್ಟ್ ಹೇಳ್ತಾ ಇಲ್ವಾ ಶರ್ಟ್ ನಂಗೂ ಗೊತ್ತಾ ಶರ್ಟ್ ಅಂತ ಅದೇ ಸರಿ ಬೊಗಳ್ತೀಯಾ ಅಯ್ಯಯ್ಯ ಚೆನ್ನಾಗಿಲ್ಲ ನಂಗ್ ಬೇಡ ಆ ಶರ್ಟೇ ಕೊಡು ನಿನ್ಗೆ ಶರ್ಟ್ಗಳು ಸೂಟ್ ಆಗಲ್ಲ ಟೀ ಶರ್ಟ್ ನೋಡಿ ಇಲ್ಲೈತಿ ಇಲ್ಲೆಲ್ಲ ಅವೇ ಜರ್ಸಿ ಬೇಕಾ ಉಲ್ಲನ್ ಬೇಕಾ ಕಾಟನ್ ಬೇಕಾ ಯಾವ ತರ ಶರ್ಟ್ ಬೇಕು ಎಲ್ಲ ಇಲ್ಲವೇ ಇಲ್ಲ ನಂಗದ್ ಬೇಡ ನಂಗಿದೇ ಬೇಕು ಮರ್ಯಾದೆನೇ ಕೊಡಲ್ಲ ಫುಲ್ ಅನ್ರೆಸ್ಪೆಕ್ಟ್ ಹಿಂಗೆ ಓದ್ಬಿಡೋದು ಕಾಲಲ್ಲಿ ಒಂದ್ ಒದ್ದ ಅಂದ್ರೆ ಹೋಗ್ಬಿಡ್ಬೇಕು ಹಂಗೆ ಗೈಸ್ ಕೊನೆಗೂ ಈ ಶರ್ಟ್ ತಗೊಂಡೆ ಇದು ಇವನ್ ಫೇವ್ರೆಟ್ ಶರ್ಟ್ ಇದು ತೇಜ ಫೇವ್ರೆಟ್ ಶರ್ಟ್ ತೇಜ ಫೇವ್ರೆಟ್ ಶರ್ಟ್ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನನ್ಗೆ ಈ ಬಟ್ಟೆ ಸಿಕ್ತು ಪ್ಯಾಂಟ್ ತೇಜ ಪ್ಯಾಂಟ್ ಹಾಕೊಂಡ್ರ ಪ್ಯಾಂಟೆ ಸಾಕು ತೇಜ ನನ್ಗೆ ಪ್ಯಾಂಟ್ ಬೇಕು ತೇಜ ಟ್ರ್ಯಾಕ್ ಪ್ಯಾಂಟ್ ನೀನ್ ಹಾಕೊಳ್ಳಲ್ಲ ಗಬ್ನನ್ ಮಗ್ ನೀನ್ ಚೆನ್ನಾಗಿರೋದು ಕೊಡು ಒಳ್ಳೆ ಪ್ಯಾಂಟೆ ಕಾಣೋದು ನೋಡಿ ನಂಗೆ ಬೇಡ ಗೈಸ್ ನಂಗೆ ಚೆನ್ನಾಗಿರೋ ಪ್ಯಾಂಟ್ ಬೇಕು ಜೀನ್ಸ್ ಪ್ಯಾಂಟ್ ಬೇಕಾ ಜೀನ್ಸ್ ಪ್ಯಾಂಟ್ ಬೇಕು ಹೌದು ನನ್ ಸೈಜ್ ನಿಮ್ಗೆಲ್ಲ ಐತಲ್ಲ ಇಲ್ಲ ನಂಗೆ ಜೀನ್ಸ್ ಪ್ಯಾಂಟೇ ಕೊಡು ಪರವಾಗಿಲ್ಲ ನೋಡಿ ಸಂಜೆ ನಂಗೆ ಜೀನ್ಸ್ ಪ್ಯಾಂಟ್ ಬೆಲ್ಟ್ ಹಾಕೊಂಡು ಉದ್ರೋಗ್ಬಿಡುತ್ತೆ ಅಂತ ನಾನು ಅದನ್ನ ಕರೆಕ್ಟ್ ಗೆ ಹೆಂಗ್ ಹಾಕೋಬೇಕು ಹಂಗ ಹಾಕೊಂತೀನಿ ಉದ್ರೋಗ್ದಿರೋ ತರ ಹಾಕೊಂತೀನಿ ನೀನು ಕೊಡು ನಾಲ್ಕು ಫೋಲ್ಡಿಂಗ್ ಮಾಡಾಮೇಲೆ ಬೆಲ್ಟ್ ಹೆಂಗಾದ್ರೂ ಮಾಡಾಕೊಂತೀನಿ ಫೋಲ್ಡಿಂಗ್ ಮಾಡಿದ್ರೆ ಬಟನ್ ಎಲ್ಲ ಕದ್ಯ ಇದು ಬ್ಲೂ ಕ್ಯಾಪ್ಟನ್ ಅಂತ ಬ್ಲೂ ಕ್ಯಾಪ್ಟನ್ ಯಾಕೆ ಐತೆ ಹೇಳು ಯಾಕೆ ಈ ಪ್ಯಾಂಟ್ ಬ್ಲೂ ಕಲರ್ ಐತೆ ಅದಕ್ಕೆ ಆಕ್ಚುಲಿ ನಿಂಗೆ ಸೂಟ್ ಆಗಲ್ಲ ಯಾಕಂದ್ರೆ ಇದು ಕಾರ್ಗೋ ಪ್ಯಾಂಟ್ ಇದು ಬೇಡ ನಂಗೆ ಇನ್ನೋಗ್ಯಾ ಅದಕ್ಕೆ ಇದನ್ನ ಕೊಟ್ಟಿದ್ದು ನಿಂಗೆ ನಂಗೆ ಬೇಡ ಅದು ನಾನು ನೋಡ್ದೆ ನಾನು ನೋಡ್ಬಿಟ್ಟೆ
ನೋಡ್ತೆ 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 ಬೇಕಾರೆ ತಗೊಳ್ಳೆ ಈ ಪ್ಯಾಂಟ್ ಇಟ್ಕೊಳ್ಳೆ, ಅದು ಬೇಡ ಕಣೆ, ಅದು ಬೇಡ ಕಣೆ, ಲೇ ಬೇಡ ಕಣೆ, ಇರೋದು ಒಂದೇ ಪ್ಯಾಂಟೆ ನಾನೇ ಅಪರೂಪಕ್ಕೆ ಹಾಕಂತೀನಿ ಕಣೆ. ಬೇಕು. ನಮ್ ಬಟ್ಟೆಗಳನ್ನೆಲ್ಲ ಹಾಳು ಮಾಡಕ್ಕೆ ಬತ್ತಿಯಲ್ಲಿ ನೀನ್ ಇವಾಗ ಹಾಕೊಂಡ್ರೆ ಮತ್ತೆ ಬತ್ತದೇನ ನನ್ನ ಕೈ ಇರೋದು. ಸಂಜಾ ಪ್ಲೀಸ್, ಸಂಜಾ ಪ್ಲೀಸ್ ಪ್ಲೀಸ್ ನಿಂಗೆ. ವಾವ್, ದಿಸ್ ಇಸ್ ಸೋ ಗುಡ್. ನಾನು ಇದು ವಾಪಸ್ ಕೊಡ್ತೀನಿ ಅನ್ನೋ ಗ್ಯಾರಂಟಿ ಅವನಿಗೂ ಇಲ್ಲ, ನಾನು ಕೊಡ್ತೀನಿ ಅನ್ನೋ ನಂಬಿಕೆ ನನಗೂ ಇಲ್ಲ. ನಾನ್ ಬಿಡಲ್ಲ. ಓ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಆ ಪ್ಯಾಂಟ್ ಸ್ವಲ್ಪ ಕಾಸ್ಟ್ಲಿ ಸಂಜಾ, ಪ್ರೀಮಿಯಂ ಅದು. ನನ್ಗಿಂತನಾ? ನನ್ಗಿಂತನಾ? ಇರಿಟೇಟ್ ಮಾಡ್ಬೇಡ ತೇಜ ಪ್ಲೀಸ್. ನನಗೆ ಖುಷಿ ಖುಷಿ ಆಗ್ತಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಮಾಡ್ತಾ ಇದೀನಿ. ಬಟ್ ಎಸ್, ತೇಜನ್ ಬಟ್ಟೆ ದೇಪ್ತಾ ಇದೀನಿ ಗೈಸ್. ರೆಡಿ ಆಗ್ತೀನಿ. ಸೊ ಗೆಟ್ ರೆಡಿ ವಿತ್ ಮೀ ಗೈಸ್. ತಲೆ ಯೋಚನೆ ಮಾಡಿ. ಇರ ನಿಮಿಷ, ಈ ಶರ್ಟಿಗೆ ಈ ಪ್ಯಾಂಟ್ ನ ಯಾರೇ ಯಾಕಂತಾರೆ? ನಿನ್ ಗೊತ್ತಿಲ್ಲ ತೇಜ, ನಿನ್ ಸ್ಟೈಲ್ ಬರಲ್ಲ ಏನಿಲ್ಲ. ಇವನ ಹತ್ರ ಎಷ್ಟ್ ಚೆನ್ನಾಗಿರೋ ಬಟ್ಟೆ ಇದ್ರು ಕಿತ್ತೋಗಿರೋ ತರನೇ ರೆಡಿ ಆಗ್ತಾನೆ. ಒಂಚೂರು ಡ್ರೆಸ್ ಸೆನ್ಸ್ ಅನ್ನೋದೆಲ್ಲ ಇಲ್ಲ. ನೀನ್ ಬಂದಿದ್ದೆ ನೈಟ್ ಪ್ಯಾಂಟ್ ಹಾಕೊಂಡಿದ್ದೆ ಇಷ್ಟೊತ್ತು. ಬಾರಿ ಬೇರೆ ವಿಡಿಯೋಸ್ ಅಲ್ಲಿ ಬಾರಿ ಪಸಂದ್ ಹಾಕಂತೀಯ. ನೀನು ನೋಡಿದ ತಕ್ಷಣ ಹುಡುಗಿರು ಲವ್ ಫಸ್ಟ್ ಸೆಟ್ ಆಗ್ಬಿಡುದು. ಏನಿಲ್ಲ, ನೀನ್ ನೋಡಿದ ತಕ್ಷಣ ಇವಾಗ ಅದ್ರ ಬಗ್ಗೆ ಯಾರು ಕೇಳು? ಅಲ್ಲ, ಜನರಿಗೆ ನಿನಗೆ ಅನ್ಸಿದ್ದು ಎಲ್ರಿಗೂ ಅನ್ಸುತ್ತೆ. ತೇಜ ಅನ್ಸುತ್ತೆ. ಅದು ಪರವಾಗಿಲ್ಲ. ಇದು ಪ್ಯಾಂಟ್, ಇದು ಶರ್ಟ್. ಸೊ ಗೆಟ್ ರೆಡಿ ವಿತ್ ಮೀ. ಏನ್ ತೇಜ ಏನೋ ಬೊಗಳ್ತಿದ್ದೆ, ಕೇಳಿಸಿಲ್ಲ. ಹುಡುಗಿ ಅಂತ ಅಡ್ವಾಂಟೇಜ್ ತಗೋತಾ ಇದೆಯಲ್ಲ ನಿನ್ ಬೇಕಿದ್ರೆ ತೇಜ, ನೀನ್ ನಮ್ಮ ಮನೆಗ್ ಬಾ. ನನ್ಗೆ ಯಾವ ಬಟ್ಟೆ ಬೇಕು ಎಲ್ಲ ಬಟ್ಟೆನೂ ಕೊಡ್ತೀನಿ ನಿನ್ಗೆ. ನನ್ ಕ್ರಾಪ್ ಟಾಪ್ ಬೇಕಾ, ನನ್ ಸ್ಕರ್ಟ್ ಬೇಕಾ? ಇದನ್ನೇ ಅಡ್ವಾಂಟೇಜ್ ಅನ್ನೋದು. ಟೈಮ್ ಬರ್ತದೆ ತೇಜ, ಬಟ್ ಯು ಕ್ಯಾನ್ ವೇರ್ ಒನ್ ಥಿಂಗ್. ನೀನ್ ಬಟ್ಟೆ ತಗೊಂಡು ನಾ ಮುಗಿ ಕೊಟ್ಬಿಡ್ತೀನಿ. ಟಿ ಶರ್ಟ್ ಏನೋ ಫ್ಯೂಚರ್ ಅಲ್ಲಿ ನೀನ್ ಬಟ್ಟೆ ತಗೊಂಡು ಹಂಗೆ ನಾ ಮುಗಿ ಕೊಟ್ಬಿಟ್ಟು ಅಲ್ಲೇ ವಿಡಿಯೋ ಮಾಡಿ ನೀನು ಉರಿಸ್ಬಿಟ್ಟು ಅದನ್ನ ಜನಕ್ಕೆ ತೋರಿಸ್ಬಿಟ್ಟು ಮಗನ್ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಅವಾಗ ತಿರ್ಸ್ಕೊಂತೀನಿ. ಈಗಲ್ಲ, ಒಂದಿನ ಬರ್ತದೆ. ಇವ್ನಿಗೆ ಹುಡುಗಿ ಸಿಗೋದ್ ಯಾವಾಗ, ಇವ್ಳು ನನ್ ಉಡ್ಸೋದ್ ಯಾವಾಗ? ಸೊ ಪೀಸ್. ಐ ಬಿಲೀವ್ ಇನ್ ಟೈಮ್. ಕರ್ಮ ಬರ್ತದೆ. ಕರ್ಮ ನೀನ್ ತಗಂತ ಇದೆಯಾ, ನಾನು ಹಂಗ್ ತಗಂತೀನಿ. ತಗೋ ತೇಜ, ನಾನು ಆ ಹುಡುಗಿ ಯಾರು ಅಂತ ನೋಡಕ್ಕೆ 2 ಕಣ್ಣಿಂದ ಕಾತುರದಿಂದ ಕಾಯ್ತಿದ್ದೀನಿ. ಬರ್ತಾಳೆ ನಿಂಗಂತ ಹೊಡ್ತಾರೆ ಬಂದ್ರೆ ನಿನ್ನೆ ಓಡಿಸ್ಬಿಡ್ತೀನಿ ಅನ್ಸ್ತೈತೆ. ನಾನ್ ಕಮಿಟ್ ಆಗೋದಂಗ ತೇಜ ಕಮಿಟ್ ಆಗ ನಾನ್ ಬಿಡಲ್ಲ. ದಟ್ಸ್ ಸೋ ಸಿಂಪಲ್. ಅವ್ಳು ಅಂದ್ರೂ ಕೂಡ ಏನೇನೋ ಕಥೆಗಳು ಹೇಳಿ ಓಡಿಸ್ಬಿಡ್ತಾಳೆ ನೋಡು. ನನಗದೇ ಭಯ. ಯಾರಾದ್ರೂ ಒಂದ್ ಹುಡುಗಿ ಹೂ ಅಂತ ತೇಜನ ಒಪ್ಕೊಂಡ್ಬಿಟ್ರೆ, ಅಕಸ್ಮಾತ್ ಆಗಿ ಏನೋ ಗ್ರಾಚಾರ ಕೆಟ್ಟಿ ಟೈಮ್ ಸರಿ ಇಲ್ದಿರ ಏನೋ ಒಂದಾಗಿ ಕೊನೆಗೆ ಒಪ್ಕೊಂಡ್ಬಿಟ್ರೆ, ನಾನೇ ಹೋಗ್ಬಿಟ್ಟು ತೇಜ ಹಿಂಗೆ, ತೇಜ ಹಂಗೆ, ತೇಜ ನಾನು ತೇಜ ರಿಲೇಶನ್ಶಿಪ್ ಅಲ್ಲಿ ಇದ್ವಿ, ತೇಜ ನನಗ್ ಮೋಸ ಮಾಡ್ಬಿಟ್ಟಿದೆ. ಗುಡ್ ಬೈ ಗಯಾ. ಅಯ್ಯೋ ಸಂಧ್ಯಾ, ಆ ರೇಂಜ್ಗೆಲ್ಲ ಹೇಳ್ಬೇಡ ಸಂಧ್ಯಾ. ನನ್ನ ಲೈಫ್ ಸ್ಪೈಲ್ ಆಗ್ಬಿಡು ಸಂಧ್ಯಾ, ಪ್ಲೀಸ್ ಸಂಧ್ಯಾ. ಏನೇ ಹೇಳಿದ್ರು ಸ್ವಲ್ಪ ನನ್ನ ದೂರ ಮಾಡಿದ್ರು ಪರವಾಗಿಲ್ಲ. ಅದ್ರ ರೀಸನ್ ಕೊಡ್ತಾ ಇದೆಯಲ್ಲ, ಅದ್ರಲ್ಲಿ ಸ್ವಲ್ಪ ಸ್ಪೆಸಿಫಿಕ್ ಆಗಿರು. ಈ ತರ ಎಲ್ಲ ಕೊಟ್ರೆ ಅರೇಂಜ್ ಮ್ಯಾರೇಜ್ ಯಾರು ಬರಲ್ಲ. ತೇಜಗ್ ಮ್ಯಾರೇಜ್ ಆಗ್ತೀರಾ, ಅದೇ ಗಣೇಶ ದೊಡ್ಡ ಹೇಳಾಕಿದ್ಯಲ್ಲ, ಹೃದಯನ ಪರ ಅಂತ ಆ ತರ ಸಿನಾರಿಯೋ ಮಾಡೋ ತನಕ ತೇಜನ ಫೈನಲಿ ನಾನು ದೇವದಾಸ, ಅಪ್ಕಮಿಂಗ್ ದೇವದಾಸನ ನೋಡ್ಕೊಂಬಿಡಿ ಗೈಸ್. ನಾನ್ ದೇವದಾಸ ಆಗಲ್ಲ, ಏನಾಗ್ತೀಯ? ಆದ್ರೆ ಕನಕದಾಸ ಆಗ್ತೀನಿ. ನೀನ್ ಆಗ್ತೀಯ. ಈ ರೇಂಜ್ ಫುಲ್ ದೊಗ್ಳೆ ಇದೆ. ಇದನ್ನ ಇವಾಗ ಹೆಂಗ್ ರೆಡಿ ಮಾಡ್ತೀನಿ ಅಂತ ನೋಡಿ. ಸಿಕ್ಕಾಪಟ್ಟೆ ದಪ್ಪ ಅಲ್ವಾ ತೇಜ, ಡುಮ್ಮ ನನ್ ಮಗ, ಅದಕ್ಕೆ ಅದು ಸಿಕ್ಕಾಪಟ್ಟೆ ದಪ್ಪ ಇತ್ತು. ಸೊ ಇಲ್ಲಿ ಹಿಂದ್ಗಡೆ ಈ ತರ ಪಿನ್ ಹಾಕಿದೀನಿ. ಸೊ ದಟ್ ಇಲ್ಲಿ ಹಿಂಗ್ ದೊಗ್ಲೆ ಬರ್ದಿರ ಇರ್ಲಿ ಅಂತ ಪಿನ್ ಹಾಕಿದೀನಿ. ಹೂ ಕೇರ್ಸ್, ಯಾರು ಹಿಂದೆ ನೋಡ್ತಾರೆ? ನನ್ ವಿಡಿಯೋ ಹಿಂಗ್ ತಾನೇ ಮಾಡೋದು. ಸೊ ಒಂದು ಸಾಯ್ತವ. ಇರೋ ಒಂದ್ ನಿಮಿಷ, ಏನೋ ಮಾಡ್ತಾ ಇದೀನಿ ಇರು. ಸೊ ಇವಾಗ ತೇಜ ಯಾಕೆ ಹಿಂಗ್ ತಪ್ಪರ್ಥ ಮಾಡ್ಕೊಂತಾನೆ ಯಾವಾಗ್ಲೂ? ಸಾಯ್ತ ನಂಗೇನೆ. ನಾನು ಹೆಂಗೋ ಮಾಡ್ಕೊಂತೀನಿ, ನನ್ ಬ್ಲಾಗ್ ನನ್ನ ಇಷ್ಟ, ನೀವಿರೋ ಒಂದ್ ನಿಮಿಷ. ಸೊ ನಮ್ಮ ಅತ್ತಮ್ಮ ಏನೇನು ಇಕ್ಕಿದ್ಯೋ ಗೊತ್ತಿಲ್ಲ, ಮಾಯಶ್ಚರೈಸರ್, ಸನ್ಸ್ಕ್ರೀನ್ ಏನಾದ್ರು ಇದೆಯೋ. ನಮ್ಮ ಅತ್ತೆ ಅದೆಲ್ಲ ಯೂಸ್ ಮಾಡಲ್ಲ. ಲಿಪ್ಸ್ಟಿಕ್ ಅಂತೂ ಇಲ್ವೇ ಇಲ್ಲ, ಯೂಸೇ ಮಾಡಲ್ಲ. ಬಟ್ ಇದು ನಾನು ಒಂದು ಹುಡುಕದೆ, ಲಿಪ್ ಬಾಮ್ ಒಂದು ಸಿಕ್ಕಿದೆ ನನ್ನ ಪುಣ್ಯಕ್ಕೆ. ಅದೇನು ಗೊತ್ತಾ, ವ್ಲಾಗರ್ಸ್ ಒಂದೊಂದಲ್ಲ ಚಿಂತೆ. ಒಂದು ಕ್ಯಾಮ್ರಾ ಮ್ಯಾನ್ನೇ ಮದುವೆ ಆಗ್ಬಿಡ್ತೀನಿ ನಾನು, ಏನಂತೀರಾ? ಅಂದ್ರೆ ಅವ್ರು ಬರೀ ಕ್ಯಾಮ್ರಾ ಇಟ್ಕೊ ಪಾಪ ಹಂಗೆಲ್ಲ ಇಲ್ಲ. ನಾನು ಪ್ರೀತಿಯಿಂದನೂ ಸಾಕ್ತೀನಿ ನನ್ನ ಗಂಡನ. ಐ ಹ್ಯಾವ್ ಮೋರ್ ಎಕ್ಸ್ಪೆಕ್ಟೇಷನ್ಸ್ ಏನೋ. ಲೆಫ್ಟ್ ಹ್ಯಾಂಡ್ನಿಂದ ಲಿಪ್ ಬಾಮ್ ಸಾಕು ಅನ್ಸುತ್ತೆ. ಒಳ್ಳೆ ಕ್ಯೂಟ್ ಗರ್ಲ್.
ಅಲೋವೆರಾ ಜೆಲ್ ಇತ್ತು, ಸೊ ಹಾಕೊಳ್ಳೋಣ, ಅಪ್ಲೈ ಮಾಡ್ಕೊಳ್ಳೋಣ ಅನ್ಕೊಂಡೆ. ಇನ್ನು ಫ್ರೆಶ್ ಒನ್ ಓಪನ್ ಕೂಡ ಆಗಿಲ್ಲ. ಸೊ ನಾನೇ ಓಪನ್ ಮಾಡಿಬಿಟ್ರೆ ಮತ್ತೆ ನನ್ನ ತಿಥಿನೇ ಮಾಡಿಬಿಡುತ್ತೆ. ಅದಕ್ಕೆ ಅದನ್ನೆಲ್ಲ ವಾಪಸ್ ಇಡ್ತಾ ಇದ್ದೀನಿ. ಪೀಚಸ್ ನಮ್ಮ ಅತ್ತೆ ನನಗಿಂತ ಜಾಸ್ತಿ ಪ್ರಾಡಕ್ಟ್ ಯೂಸ್ ಮಾಡ್ತಾರ ಗುರು. ಸಿ ನನಗಿಂತ ಚೆನ್ನಾಗಿರೋ ಬ್ರ್ಯಾಂಡ್ಸ್ ಪ್ರಾಡಕ್ಟ್ಸ್ ಎಲ್ಲ ನಮ್ಮ ಅತ್ತೆ ಹತ್ರನೇ ಇದೆ. ಫೇಸ್ ಪ್ಯಾಕ್ ನಮ್ಮ ಅತ್ತೆ ಏನೇನೋ ಯೂಸ್ ಮಾಡುತ್ತಲ್ಲಪ್ಪ, ನಾನೇ ಇವೆಲ್ಲ ಯೂಸ್ ಮಾಡಲ್ಲ. ಒಂಚೂರು ನಾನೇ ಅಪ್ಡೇಟ್ ಆಗ್ಬೇಕು ಅನ್ಸ್ತಿದೆ. ಇದೇನಿದು? ಪೀಚಸ್ ಲೆಮನ್ ರಿಟರ್ನ್ ಡಂಪ್ ಎರೇಸರ್ ಸ್ಕ್ರಬ್. ಓ ನಮ್ಮ ಅತ್ತೆ ಏನೇನು ತಂದಿಕೊಂಡಿದೆ ಇದೆಲ್ಲ ನಾನು ಯೂಸೇ ಮಾಡಲ್ಲ. ಸೊ ವಾಪಸ್ ಹಂಗೆ ಇಡ್ತಾ ಇದೀನಿ. ಬಟ್ ಲುಕ್ ಅಟ್ ದಿಸ್ ಗೈಸ್, ಲುಕ್ ಅಟ್ ದಿಸ್. ನಾನು ಇನ್ನೂ ಸ್ವಲ್ಪ ಅಪ್ಡೇಟ್ ಆಗಬೇಕು ಅಂತ ಅನಿಸ್ತಿದೆ. ಲುಕ್ ಅಟ್ ಮೀ, ಐ ಆಮ್ ನಾಟ್ ಲುಕಿಂಗ್ ಕ್ಯೂಟ್. ಅಕಸ್ಮಾತ್ ಬೀಚ್ ಸೈಡ್ ಯಾವ್ದಾದ್ರು ಹೋದ್ರೆ ರೆಡಿ ಆಗ್ತಾರಲ್ಲ, ಹಂಗೆ ರೆಡಿ ಆಗಿಲ್ವಾ ನಾನು? ಐ ಲುಕ್ ಕ್ಯೂಟ್. ಸೊ ಇಷ್ಟೇ. ತೇಜಲ್ಲಿ ಹೋಗಿ ತೋರಿಸಿದ ತಕ್ಷಣ ಅಂತ ಅನ್ಬೇಕು ಅವ್ನ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ ನಾನು. ಗಾಗಲ್ಸ್ ಇದ್ರೆ ಗಾಗಲ್ಸ್ ಕೂಡ ಇರ್ತೀನಿ. ಹಿಂಗೂ ಇದೆಯಾ? ಅದೇ ಹೆಣ್ಮಕ್ಳು ಸೂಟ್ ಆಯ್ತದ, ಹುಡುಗರಿಗೆಲ್ಲ ಸೂಟ್ ಆಗಲ್ಲ. ಏನೋ ಅನ್ಕೊಂಡಿದ್ದೆ, ಪರವಾಗಿಲ್ಲ ಕಣೆ. ಅದು ಹೆಂಗ ಹಾಕೊಂಡ್ಬಿಡ್ತೀನಿ ನೀನು. ಹುಡುಗಿರಮ್ಮ, ಡೋಂಟ್ ಅಂಡರ್ ಎಸ್ಟಿಮೇಟ್ ಗರ್ಲ್ಸ್. ಆ ಪಾಕೆಟ್ ಇರೋ ಶರ್ಟ್ ಬೇಕಾ ನಿಂಗೆ? ಬೇಕು. ಈ ಶರ್ಟ್ ಕೊಡ್ತೀನಿ, ಶರ್ಟ್ ಕೊಡ್ ನಂಗೆ. ಬೇಕಾಗಿಲ್ಲ. ಇವಾಗ ಈ ಶರ್ಟ್ ಚೆನ್ನಾಗ್ ಆಗ್ತಿದೆ ಅಲ್ಲ ನಿನಗೆ? ಇವಾಗೂ ಅವಾಗೂ ಅಂತ ಅಲ್ಲ, ನಿನಗ ಸೂಟ್ ಆಗ್ತಾ ಇಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ. ನನ್ ಸಕದಾಗ ಸೂಟ್ ಆಗ್ತಿದೆ. ನಮ್ ಕೈಲಿ ಇವಾಗ ಒಂದು ಸ್ಲೋ ಮೋಷನ್ ವಿಡಿಯೋ ಕೂಡ ಇಟ್ಸ್ಕೊಂಡ್ಬಿಡೋಣ. ಸೊ ಗಾಗಲ್ಸ್ ಇಲ್ಲಿ 1 2 3 ಆಪ್ಷನ್ಸ್ ಇದೆ. ಇದು ಇವಂದೆ. ಅಲ್ಲಿ ಗೋ ವಿತ್ ದಿಸ್. ಧೂಳೊಂದು ಮಂಕ್ರಿ ಇದೆ ಇದು. ಅವಂದೇ ಬಿಟ್ಟು ಅವ್ನು ನೋಡ್ರಿ ಸಾಯ್ತಾನೆ. ಓಕೆ, ಬಟ್ ನನ್ನ ಮುಖಕ್ಕೆ ಒಂಚೂರು ದಪ್ಪ ಆಯ್ತು ಅನ್ಸುತ್ತೆ. ದಪ್ಪ ಆಯ್ತಾ? ಹೌ ಇಸ್ ದಿಸ್ ಗಾಗಲ್ಸ್? ಒರ್ಸ್ಕೊಂಡ್ ಹಾಕೊಂಡೆ ಅಲ್ಲ, ನಿನ್ ಬೆಡ್ಗೆ ಒರ್ಸ್ಬಿಟ್ಟೆ. ಸೂಟ್ ಆಗ್ತಾ ಇಲ್ಲ. ಶರ್ಟ್ ಸೂಟ್ ಆಗ್ತಾ ಇದೆನಾ? ನಿನಗೆ ಸೂಟ್ ಆಗ್ತಾ ಇಲ್ಲ. ಹೋಗ್ಲಿ ಬಿಡಾಗಾರೆ ನಾನು ಇದು ಹಾಕೊಳ್ಳೋದು. ಗಾಯ್ಸ್, ಇದೀಗ ಸಂಜನ್ ಕಡೆಯಿಂದ ಒಂದು ಶೋ ಪರ್ಫಾರ್ಮೆನ್ಸ್ ನಡೀತಿದೆ. ಇದಕ್ಕಾಗಿ ಕಾತುರದಿಂದ ಅದೆಷ್ಟೋ ಗಂಡು ಜೀವಿಗಳು ಕಾಯುತ್ತಿದ್ದಾರೆ ಅಂತ ಭಾವಿಸುತ್ತಾ ಸಂಜಳಿಗೆ ಅವಳ ಶೋ ಅನ್ನು ಪ್ರಾರಂಭಿಸಲು ಈ ಮುಖಾಂತರ ಹೇಳಲು ಇಚ್ಛಿಸುತ್ತೇನೆ. ಶುರು ಮಾಡ್ಕ. ಓಹೋ, ಇದಕ್ಕೆ 10 ಜನ ಬಿದೈತಾರೆ. ಬಿದೋಗ್ಬಿಟ್ಟಂಗೆ ಸಬ್ಸ್ಕ್ರೈಬ್ ಒತ್ಬಿಡ್ತಾರೆ. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಏನಿದೆ ಹೇಳಿ. ಈ ತರ ಶೋ ಕೊಡೋದಕ್ಕೆ ಇನ್ನೊಂದು 10 ಜನ ಹಂಗೆ ಲೈಕ್ ಕೊಟ್ಬಿಡ್ತಾರೆ. ನೀನ್ ಹಿಂಗೆ ನುಲಿತಾ ಇದ್ರೆ ಹಂಗೆ ಜಾಯ್ನ್ ಕೊಟ್ಬಿಡ್ತಾರೆ. ಆಗಿಲ್ವೇನೆ ನಿಂದು? ನಗ್ಸೋದಲ್ಲ ಕಣೆ, ನೀನ್ ಏನಕ್ಕೆ ಬಂದಿರೋದು ನೀನು? ಹೌದು ಹೋಗಿ ವಿಡಿಯೋ ಸ್ಲೋ ಮೋಷನ್ ಹಾಕಂತಿದ್ದಾನೆ. ಹಾಕಂತ ಇಲ್ಲ, ಹಾಕಂತ ತಲೆ ಆಡ್ಸಂದ್ರೆ ಸ್ಲೋ ಮೋಷನ್ ಮಾಡ್ಬಿಡ್ತೀಯ. ನಂಗೆ ಗೊತ್ತು. ಸಾಕ್ ಬಿಡೋದು, ಎಷ್ಟು ವಿಡಿಯೋ ಮಾಡಿಸ್ತೀಯ? ಕಂಟೆಂಟ್ ಮಾಡಕ್ಕೆ ಅಂತ ಬರ್ತೀಯ, ಕೊನೆಗೆ ನನ್ನ ಕ್ಯಾಮ್ರಾ ಮಾಡಿ ಇಟ್ಬಿಟ್ಟು ಓಡೋಗ್ಬಿಡ್ತೀಯ. ಎಂತ ಸೀರಿಯಸ್ ಟೈಮಲ್ಲೂ ಬ್ಲಾಕ್ ಮಾಡ್ತಾ ಇದೆಯಲ್ಲ. ನಾನ್ ಬೀಳ್ಸಿದಲ್ಲ, ನೀನೇ ಬಿದ್ದಿದ್ದು. ನಾನು ಬೀಳ್ಸಿಲ್ಲ ಗೈಸ್. ನಾನು ಅವಳು ರಿವೆಂಜ್ ಅಂತ ರಿವೆಂಜೇ ಅಲ್ಲ. ನಾನು ಅವಳಿಗೆ ಸ್ವಲ್ಪ ಐಸ್ ಹಿಂಗಿರುತ್ತೆ ಪಾಪ, ಶೆಕೆ ಹೊಡಿತಾ ಇದ್ದಲ್ಲ, ಸ್ವಲ್ಪ ಐಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡು ಐಸ್ ಹಾಕಕ್ ಹೋದೆ. ಅವಳ ಮೇಲೆ ಕೆಡೆ ಬಿದ್ದಾಗ್ಬಿಟ್ಲು. ಕಾಲ್ ಮೂಳೆ ಮುರಿದೋಯ್ತಾ? ಕಾಲ್ ಕೆಂಪಗಾಗೈತಾ? ಕಾಲ್ ಯಾಕೆ ಕೆಂಪಗಾಗುತ್ತೆ? ಜೊತೆ ಬ್ಲಾಗ್ ಮಾಡಲ್ಲ. ಈ ವೈಟ್ ಪ್ಯಾಂಟ್ ನ ರೆಡ್ ಪ್ಯಾಂಟ್ ಮಾಡ್ಕೊಟ್ಟಿಲ್ಲ ಅಂದ್ರೆ ನನ್ನ ಹೆಸರು ಸಂಧ್ಯಾ ಅಲ್ಲ, ನೋಡ್ಕೊಳ್ಳೋ. ಸಂಧ್ಯಾ, ದಿಸ್ ಇಸ್ ನಾಟ್ ಫೇರ್. ನೀನು ಗೈಸ್, ಅವನು ನನ್ಗೆ ಐಸ್ ಕ್ಯೂಬ್ ಆಗಕ್ ಬಂದ ಆಯ್ತಾ. ನಾನು ಹಂಗೂ ವಿಡಿಯೋ ಮಾಡಿದೀನಿ. ನಾನು ಎಷ್ಟು ಡೆಡಿಕೇಟೆಡ್ ಬ್ಲಾಗರ್. ನಾನು ಇಲ್ಲಿ ಬಂದು ಇಲ್ಲಿಂದ ಬೀಳ್ಸ್ಬಿಟ್ಟ. ನಾನ್ ಬೇಕು ಅಂತ ಬೀಳ್ಸಿದ್ನೇನೆ. ನಾನ್ ಬೀಳ್ಸಿದ್ನಿಲ್ಲ ಫಸ್ಟ್ಲಿ. ನಿನ್ಗೆ ವೈಟ್ ಬಟ್ಟೆ ವೈಟ್ ಆಗಿ ಸಿಕ್ಬಿಟ್ರೆ ಕೇಳೋ. ಫೋನ್ ಮಾಡ್ತಿದ್ದೀರಲ್ಲ ಪದೇ ಪದೇ ಅವನ್ನ ಲೇಟ್ ಮಾಡ್ತಾವನೆ. ತಿಂದ ವಾಲ್ನಟ್ ನಾನು ತಿಂದಿಲ್ಲ ಹೋಗಲೇ. ವಾಲ್ನಟ್ ತಿನ್ನ ನಿಜವಾಗ್ಲು. ನಮ್ಮ ಮ್ಯಾಟ್ರ್ ಹೇಳೋಕ್ಕಾಗಿದ್ದು, ಇದು ಎಕ್ಸ್ಪೈರ್ ಆಗಿ 6 ತಿಂಗಳಾಗೈತೆ. ತಿಂದ ಸಂಜೆ ವಾಲ್ನಟ್. ಅದಕ್ಕೆ ಹೇಳಿ ತಿನ್ನು ಅಂದ್ಬಿಟ್ಟು ನನಗೆ ಕೈ ಕಟ್ಟಿಸ್ತೀಯಾ? ಎಂಜಾಯ್ ಇನ್ನೂ ಇತ್ತು ನಿಮಗೆ. 30 ಎಷ್ಟು? ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಮತ್ತೆ ಈಸಿ ಅನ್ಕೊಳ್ಳೋಣ. ಆದ್ರೆ ಇಕ್ಕೊಳ್ಳೋದು ಹೇಳಿಲ್ಲ ನಿಂಗೆ, ಕರ್ಮ ರಿಪೀಟ್ ಆಯ್ತದೆ ಅಂದ್ಬಿಟ್ಟು ನುಂಗ್ತಾ ಇದೆಯಲ್ಲ. ಟೇಸ್ಟಿ ಆಗೈತಾ?
ಸರಿ ನುಂಗು ಸಂಧ್ಯಾ. ಪಾಪ ಟೇಸ್ಟು ಕೊಳ್ತೋಗಿರೋ ಟೇಸ್ಟ್ ನಿಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನನಗೆ ಗೊತ್ತಾಯ್ತು, ನಿನ್ನ ಟೇಸ್ಟ್ ಏನು ಅಂತ ಗೊತ್ತಾಯ್ತು ನನಗೆ. 15 ನಿಮಿಷ ವ್ಲಾಗಲ್ಲೂ ಮದುವೆ ಆಗ್ಬೇಡಿ ತೇಜನ, ಮದುವೆ ಆಗ್ಬೇಡಿ ಅಂತ ಹೇಳ್ತೀನಿ. ಒಂದು ಹೆಣ್ಮಗು ಬಾಧೆಯನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಜೀವನನ ನೀವು ಉಳಿಸ್ಕೊಳ್ಳಿ. ಇವಾಗ ನಾನು ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದೀನಿ. ಸಂಜೆ ಇಲ್ಲಿಂದ ಒಂದು ಸೋಲೋ ವ್ಲಾಗಿಂಗ್ ಮಾಡ್ಕೋತಾಳೆ. ನಾನೇನಾದ್ರೂ ಮಾಡ್ಕೊತೀನಿ, ನಿಂಗೆ ಯಾಕೆ ಅವೆಲ್ಲ ಹೋಗಲಿ. ನಿನ್ನ ಮನೆ ಅಲ್ಲ ಅಂದಮೇಲೆ ಜಾಸ್ತಿ ಮಾತಾಡ್ಬೇಡ. ಹೋಗ್ ತೇಜ ತಿರ್ಗು. ಓ ಕಪ್ಪು ಕರಿ ಹೆಗ್ಣ ಥರ ಕಾಣ್ತಿದ್ಯಾ? ಎಸ್ ತೇಜ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ ತೇಜ, ಲಾಭವಾಗಿ ಬಾ. ಒಳ್ಳೆ ಅನುಭವ ಅಷ್ಟೇ. ಏನೋ ಒಂದು ಮಾಡ್ಕೊಂಬಾ, ಹೋಗ್. ಓಕೆ ಪೀಸ್ ಪೀಸ್. ನಂಗೆ ಹೆಲ್ಮೆಟ್ ಬೇಕು ಸಂಜೆ. ಆಗ್ಲಿಂದ ಏನೋ ಕೇಳ್ತಾ ಇದೀನಿ, ಏನೂ ಮಾಡ್ತಾ ಇಲ್ಲ. ಆ ಕಡೆ ಈ ಕಡೆ ನಾನು ಹೆಲ್ಮೆಟ್ ಇರ್ಬೇಕು ತಾಂಡ್ವಾ ಸಂಜೆ. ಮಾಡ್ಕೋ ತೇಜ, ಬೇಕಿದ್ರೆ. ಅದು ಮಾಡಲ್ಲ ಮಾಡಲ್ಲ, ಹೋಯ್ತಾ ಇರು, ಬೇಡ ಅಂತ. ಬಾಯ್ ಬಾಯ್, ಟಾಟಾ. ನಂಬ್ಕೊಂಡು ಯಾರು ಬದುಕ್ಬಾರ್ದು. ಫಸ್ಟ್ ಗೈಸ್, ಯಾರೇ ಆಗಲಿ ಸಂಜೆ ಲೈನ್ ಹಾಕ್ತಾ ಇರಾ ಅಂದ್ರೆ, ಲೈನ್ ಹಾಕೋ ಪ್ಲಾನ್ ಅಂದಿದ್ದೀರಾ ಅಂದ್ರೆ, ಲೈನ್ ಹಾಕ್ಬೇಕು ಅಂತ ಫ್ಯೂಚರಲ್ಲಿ ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಅಂದ್ರೆ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ವೇಸ್ಟ್. ನೀವು ಎಷ್ಟೇ ಲೈನ್ ಹಾಕಿದ್ರು ಚೆನ್ನಾಗಿ ತಿಂತಾಳೆ, ತಿನ್ನೋದಿಲ್ಲ ಬಿಡು, ತಿನ್ನೋದಿಲ್ಲ. ಸ್ಟಾರ್ಟಿಂಗಲ್ಲಿ ಎಂಥದ್ದು ಇಲ್ಲ, ಚೆನ್ನಾಗಿ ತಿಂತಾಳೆ. ತಿನ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬಿಟ್ಟು ಕೊನೆಯಲ್ಲಿ ನಾನು ಹೇಳಿದೆ ನಿಂಗೆ, ನಾನು ಮಾಡುವಂತ ಹೇಳಿದೆ ನಿಂಗೆ ಅಂತ ಹೊಡೆದು ಬಿಡ್ತಾಳೆ. ಹುಷಾರು, ಇದು ಪಾಯಿಂಟ್ ಅಂದ್ರೆ. ಡಿಯರ್ ಕ್ಯೂಟ್ ಲಿಟಲ್ ಬಾಯ್ಸ್, ಇದನ್ನೆಲ್ಲ ತಲೆ ಹಾಕೊಳಕ್ ಹೋಗ್ಬೇಡಿ. ಏನೇನ ಮತ್ತೆ ಹೇಳ, ಮೈ ಡಿಯರ್ ಕ್ಯೂಟ್ ಲಿಟಲ್ ಕ್ಯೂಟ್ ಲಿಟಲ್ ಬಾಯ್ಸು ತಲೆ ಹಾಕೊಳಕ್ಕೆಲ್ಲ ಹೋಗ್ಬೇಡಿ. ನೀನು ಸಾಫ್ಟ್ ಆಗಿ ಹೇಳ್ಬಿಟ್ರೆ ತಲೆಗೆ ಹಾಕೋಣಲ್ಲ ಅಂತ. ಜನ ತಲೆಗೆ ಕೆಲಸ ಕೊಡ್ತಾರೆ ಇಂಥ ಟೈಮಲ್ಲಿ. ನಿನ್ನ ಬಗ್ಗೆ ಡಿಸೈಡ್ ಆಗೋ ಟೈಮಲ್ಲಿ ತಲೆಗೆ ಟೈಮ್ ಕೆಲಸ ಕೊಡ್ತಾರೆ. ತೇಜ, ನನ್ನ ಬಗ್ಗೆ ಡಿಸೈಡ್ ಆಗ್ಬೇಕಂದ್ರೆ ಹಾರ್ಟಿಂದ ಮಾತ್ರ ಸಾಧ್ಯ. ಬಾಯ್. ಕೊನೆಗೂ ಈ ಪೀಡೆನ ಮನೆಯಿಂದ ತೊಡಗಿಸಿದಾಯ್ತು. ಇವಾಗ ನಂದೇ ರಾಜ್ಪಾ ನಾನು ಕೇಳಿಸ್ಕೊಂಡಿಲ್ಲ, ಇಲ್ಲಂದ್ರೆ ಅದಕ್ಕೂ ಸಾಯ್ತಿದ್ದ. ತೇಜ, ಇನ್ನೊಂದ್ಸರಿ ಬಾಯ್ ಬಿಡೋ. ಆಯ್ತು, ಎದಾಳು ಸಾಕು. ಇವಾಗ ಹಿಂಗೆ ಎದಳ್ತೀಯ ತೇಜ? ತೇಜ ಆಗಲ್ಲ ಅನ್ಕಂಡ. ತೇಜ, ಸ್ನೇಕ್ ಡ್ಯಾನ್ಸ್ ಆಡು. ತಡಿ, ಆಮೇಲೆ ಡ್ಯಾನ್ಸ್ ಆಡ್ತೀನಿ. ಅಟ್ಲೀಸ್ಟ್ ಇವಾಗ ನೆಟ್ಟಿಗೆ ಬಾಯಿ ಹೇಳು. ನಿನ್ ಬಾಯಿ ಹೇಳಿದಾಗ ರಿಟರ್ನ್ ಬರ್ತಾ ಇರ್ತೀನಿ, ಬರ್ತಾವಿಲ್ಲ ಅಂತ. ತೊಳ್ಗು ಮಗನೆ. ಸರಿ, ಪರವಾಗಿಲ್ಲ, ನಾನು ರಿಟರ್ನ್ ಬಂದಿಲ್ಲ ಅಂದ್ರೆ ಸಾಕು. ಬಾಯ್ ಬಾಯ್. ತೇಜನ ಅವ್ರ ಮನೆಯಿಂದ ಆಚೆ ಆಗ್ತದೆ. ಗೈಸ್, ತೇಜ ಯಾಕೆ ಆ ರೀತಿ ಒದ್ಲಾಡ್ತಿದ್ದ ಅಂತ ಗೊತ್ತಾಗಬೇಕು ಅಂದರೆ ನೀವು ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಲೇಬೇಕು. ಸಖತ್ ಕ್ರೇಜಿ ಅಂದ್ಕೊಳ್ಳಿ, ಒಳ್ಳೆ ಕ್ವಾಟ್ಲೆ ಕೊಟ್ಟಾಕ್ಬಿಟ್ಟಿದ್ದೀನಿ ಅವನಿಗೆ ಮಾತ್ರ. ಅವನು ರಿವೆಂಜ್ ತೀರ್ಸ್ಕೊತೀನಿ ಸಂಧ್ಯಾ ನಿನ್ನ ಮೇಲೆ ಅನ್ನೋ ಅಷ್ಟು ಆ ರೇಂಜ್ಗೆ ನಾನು ಕ್ವಾಟ್ಲೆ ಕೊಟ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ನ ನೀವು ನೋಡಿ ಮಿಸ್ ಮಾಡಬೇಡಿ. ಆ್ಯಂಡ್ ಅವ್ನಿಗೆ ಇವಾಗ ಬಿದ್ದು ಒದ್ಲಾಡ್ಸ್ತಿದ್ದು ತಮ್ಮನೇಲ್ಗೋಸ್ಕರ. ನೀವು ನಕ್ಕಿ ನಕ್ಕಿ ಹೊಟ್ಟೆ ಎಲ್ಲ ಉಣ್ಣ ಹೋಗುತ್ತೆ, ಯಾಕಂದರೆ ನನಗೆ ನಗ್ದಿರೋ ವಿಡಿಯೋ ಮಾಡೋಕ್ಕಾಗಿಲ್ಲ. ನಕ್ಕೊಂಡು ವಿಡಿಯೋ ಮಾಡಿದ್ದೀನಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಲಾಸ್ಟ್ ಬಟ್ ನೋಡಿದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ.